ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಲಿಫ್ಟ್ ಮೂಲಕ ಮೊದಲ ಮಹಡಿಯನ್ನ ತಲುಪಿದಳು. ಅಲ್ಲಿದ್ದ ಬಾರ್ ರೂಮ್ಗೆ ಒಳಗೆ ನುಗ್ಗಿದವಳ ಅಲ್ಲಿ ತನ್ನ ಗಂಡನಿದ್ದ ಸ್ಥಿತಿಯನ್ನ ಕಂಡು ತಲೆಯ ಮೇಲೆ ಕೈ ಹೊತ್ತುಕೊಂಡಳು. ಮೂಗಿನ ಮಟ್ಟ ಕುಡಿದು ನೆಲದ ಮೇಲೆ ಕೈಕಾಲುಗಳನ್ನ ಅಡ್ಡಾದಿಡ್ಡಿಯಾಗಿ ಚಾಚಿಕೊಂಡು ಬಿದ್ದಿದ್ದ ರಾವಣನು ಅಮಲಿನಲ್ಲಿ ಏನೇನೋ ತೊದಲುತ್ತಾ ಇದ್ದನು. ಅವನನ್ನು ಆ ಸ್ಥಿತಿಯಲ್ಲಿ ಕಂಡವಳು, ಇವನಿಗೆ ಬೇರೆ ಕೆಲಸವೇ ಇಲ್ಲದಂತಿದೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡುವ ಕೆಲಸನ ಇದೆಲ್ಲ. ಒಂಥರ ಸಣ್ಣ ಮಕ್ಕಳ ತರ ಆಡ್ತಿದ್ದಾನೆ ಎಂದು ಬಾಯಲ್ಲೇ ಗೊಣಗುತ್ತಾ ಸರಸರನೆ ತನ್ನ ಸೀರೆಯನ್ನ ಎತ್ತಿ ಹಿಡಿದುಕೊಂಡು ಅವನ ಬಳಿ ಓಡಿದಳು. ಅವನ ಪಕ್ಕದಲ್ಲೇ ಕುಳಿತು ಅವನ ಎದೆಯ ಮೇಲೆ ಪಟಪಟನೆ ಒಡೆಯಲು ಶುರು ಮಾಡಿದಳು. ರಾವಣ, ರಾವಣ, ಮೊದಲು ಎದ್ದೇಳು. ಏನಿದು ಅಭ್ಯಾಸ? ಇಷ್ಟೊಂದು ಕುಡಿದಿದೆಯಲ್ಲ, ಆರೋಗ್ಯಕ್ಕೆ ಒಳ್ಳೆಯದ ಎಂದು ಅವಳು ಅವನ ಎದೆಯ ಮೇಲೆ ಒಡೆಯುತ್ತಾ ಅವನನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ತನ್ನನ್ನು ತೊಂದರೆ ಮಾಡುತ್ತಿರುವುದು ವೃಷಿಕ ಎಂಬುದು ತಿಳಿಯದೆ ಕೋಪದಲ್ಲಿ ಅವಳ ಕೈಯನ್ನ ತಳ್ಳಿಬಿಟ್ಟನು ರಾವಣ. ಕಣ್ಣುಗಳನ್ನ ಮುಚ್ಚಿಕೊಂಡೇ ಅವನು ತಳ್ಳಿದ ತಳ್ಳುವಿಕೆಗೆ ತೊಪ್ ಎಂದು ಕೆಳಗೆ ಬಿದ್ದಳು. ತನ್ನ ಸೊಂಟವನ್ನು ಹಿಡಿದುಕೊಂಡು ಹಾಗೆ ಕುಳಿತು ಬಿಟ್ಟಳು. ಅಮಲಿನಲ್ಲಿ ಇದ್ದಾಗಲೂ ಇವನಿಗೆ ಹೇಗೆ ತಾನೇ ಇಷ್ಟೊಂದು ತಾಕತ್ತು ಜಾಸ್ತಿ ಇರುತ್ತೋ ಗೊತ್ತಿಲ್ಲ. ಒಂದೇ ಒಂದು ತಳ್ಳು, ನಾನು ತೊಪ್ಪನೆ ಕೆಳಗೆ ಬಿದ್ದು ಬಿಟ್ಟೆನಲ್ಲ. ಯಾವಾಗ ನೋಡಿದರೂ ನನ್ನ ಸೊಂಟ ಮುರಿಯುವುದೇ ಇವನಿಗೆ ಕೆಲಸ ಆಗಿ ಹೋಗಿದೆ ಎಂದು ಅವಳು ಗಟ್ಟಿಯಾಗಿಯೇ ಹೇಳುತ್ತಿದ್ದಳು. ಅವಳ ಮನಸ್ಸಾಕ್ಷಿಯು ಆಚೆ ಬಂದು, ಅಯ್ಯೋ, ಇಷ್ಟೊಂದು ನಾಚಿಕೆ ಇಲ್ಲದೆ ಅವನು ಸೊಂಟ ಮುರಿಯುತ್ತಿದ್ದಾನೆ ಅಂತ ಹೇಳ್ತಿದೆಯಲ್ಲೇ ಎಂದು ನಕಲಿ ಮಾಡಿತು. ಅಯ್ಯೋ ಅರಿವಿಲ್ಲದ ಮುಂಡೇವೆ, ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ? ನೀನು ಯಾವ ಅರ್ಥದಲ್ಲಿ ಮಾತನಾಡುತ್ತಿದ್ದೀಯಾ? ಓಡು ಅತ್ತ ಕಡೆ ಎಂದು ಅವಳು ಹೇಳಿದಳು. ನೀನು ಹೀಗೆ ಹೋಗಿ ಹೊರಗೆ ಯಾರ ಹತ್ತಿರನಾದರೂ ಹೇಳಿದರೆ ನಾನು ಅಂದುಕೊಂಡಿದ್ದೇನೆ ಅವರು ಕೂಡ ಮಾತನಾಡ್ತಾಳೆ. ಮೂರ್ಖಳೇ, ನೀನು ಮೊದಲು ಸರಿಯಾಗಿ ಮಾತನಾಡು, ಆಮೇಲೆ ಬಂದು ನನ್ನನ್ನ ಬೈಯಿ ಎಂದು ಅವಳು ಮನಸ್ಸಾಕ್ಷಿ ಮತ್ತೆ ಅವಳನ್ನ ಗೇಲಿ ಮಾಡಿತು. ನನಗೆ ಶತ್ರು ಅಂತ ಬೇರೆ ಯಾರೂ ಇಲ್ಲ. ನಿನ್ನನ್ನೇ, ಚೆನ್ನಾಗಿರುವ ನನ್ನ ಮಿದುಳನ್ನ ಕೂಡ ಗೊಂದಲಕ್ಕೀಡು ಮಾಡ್ಬಿಡ್ತೀಯಾ ನೀನು? ಮೊದಲು ಇಲ್ಲಿಂದ ತೊಲಗು ಎಂದು ತನ್ನ ಮನಸ್ಸಾಕ್ಷಿಯನ್ನ ಒಡೆದು ಅಟ್ಟಿದಳು. ಅವನ ಬಳಿ ತೆವಳುತ್ತಾ ಹೋಗಿ ಮತ್ತೆ ಅವನ ಹೆಗಲನ್ನ ಹಿಡಿದು ಎಬ್ಬಿಸಲು ಶುರು ಮಾಡಿದಳು. ನಿನಗಾಗಿ ಅಲ್ಲಿ ನನ್ನ ಹೆತ್ತವರು ಕಾಯುತ್ತಿದ್ದಾರೆ. ನಿನಗೆ ನನ್ನ ಬಗ್ಗೆ ಸ್ವಲ್ಪನೂ ಜವಾಬ್ದಾರಿಯೇ ಇಲ್ಲದೆ ಹೀಗೆ ಕುಡಿದು ಮಲಗಿದ್ದೀಯಾ? ಇನ್ನು ನಿನ್ನಲ್ಲಿ ಏನೆಲ್ಲ ಕೆಟ್ಟ ಅಭ್ಯಾಸಗಳು ಬರುತ್ತವೋ ಗೊತ್ತಿಲ್ವಲ್ಲ ಎಂದು ಅವಳು ಗೊಣಗುತ್ತಾ ಅವನನ್ನ ಎಬ್ಬಿಸಲು ಪ್ರಯತ್ನಿಸುತ್ತಿರುವಾಗ ಏಯ್ ಎಂಬ ಅವನ ಗರ್ಜನೆಗೆ ವೃಷಿಕ ಬೆಚ್ಚಿಬಿದ್ದಳು. ಅಮಲಿನಲ್ಲಿದ್ದರೂ ಅವನ ಕಣ್ಣುಗಳು ಕೆಂಪಾಗಿ ಕೋಪದ ಮೂರ್ತಿಯಂತಿದ್ದ ರಾವಣನು ಎದ್ದು ಕುಳಿತನು. ವೃಷಿಕಾಳನ್ನೇ ತನ್ನ ಕಣ್ಣುಗಳಿಂದ ಸುಡುವಂತೆ ನೋಡತೊಡಗಿದನು. ನಾನು ಇಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಮೊದಲು ನಿನ್ನನ್ನು ಯಾರು ಇಲ್ಲಿಗೆ ಬರಲು ಹೇಳಿದ್ದು ಹೇಳು ಎಂದು ಅಮಲಿನಲ್ಲಿದ್ದರೂ ಅವನ ಧ್ವನಿ ಅತ್ಯಂತ ತೀಕ್ಷ್ಣವಾಗಿ ಬಂದು ಬಿಟ್ಟಿತು. ಕೋಪದ ತೀವ್ರತೆಯನ್ನ ತೋರ್ಪಡಿಸುತ್ತಿದ್ದಾನೆ. ಅವನ ಕೋಪವನ್ನ ಕಂಡು ನಡುಗಿದಳು. ಆಮೇಲೆ ಅವನು ಕೇಳಿದ ಪ್ರಶ್ನೆಗಳನ್ನ ಕಂಡು ತುಟಿ ಮುದುಡಿಕೊಂಡು, ಹಾ, ನನಗೆ ಅಷ್ಟೊಂದು ಆಸೆ ನೋಡು. ನೀನು ಎಲ್ಲಿದ್ದೀಯಾ ಅಂತ ಹುಡುಕಿಕೊಂಡು ಬಂದು ನಿನ್ನ ಹತ್ತಿರ ಪೆಟ್ಟು ತಿಂದು ಸಾಯೋದಕ್ಕೆ. ಮೊದಲು ಎದ್ದೇಳು ರಾವಣ, ಮನೆಗೆ ಹೋಗೋಣ. ಕುಡಿದು ಹೀಗೆ ಬಿದ್ದಿದೆಯಲ್ಲ ಪಾಪಿ ಎಂದು ಅವಳು ಕಿರುಚಿದಳು. ಅವಳನ್ನ ಒಡೆಯಲು ತನ್ನ ಕಬ್ಬಿಣದಂತಹ ಕೈಯನ್ನ ತೆಗೆದನು. ಅವಳು ಭಯದಿಂದ ಕಣ್ಣು ಮುಚ್ಚುವುದನ್ನ ಕಂಡು, ಮಗಳೇ, ಈಗಾಗಲೇ ನನ್ನಿಂದ ತುಂಬ ಪೆಟ್ಟು ತಿಂದಿದ್ದೀಯಾ. ಇನ್ಮೇಲೆ ನಿನ್ನ ಬಾಯಿಂದ ಆ ಹಾಡು ಅಥವಾ ಆ ಪದ ಬಂತೆಂದರೆ ಬಾಯಿ ಮಾತ್ರವಲ್ಲ, ಮೈಯಲ್ಲಿರೋ ಎಲ್ಲ ಮೂಳೆಗಳನ್ನ ಮುರಿದು ಬಿಡ್ತೀನಿ ಎಂದು ಅವನು ತೊದಲುತ್ತಲೇ ಕೋಪದಿಂದ ಮಾತನಾಡಿದನು. ಎಷ್ಟೇ ಅಮಲಿನಲ್ಲಿದ್ದರೂ ನಾನು ಮಾತನಾಡುವುದನ್ನ ಮಾತ್ರ ಕರೆಕ್ಟಾಗಿ ಕಂಡುಹಿಡಿಬಿಡ್ತಾನಲ್ಲ ಇವನು ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು. ನೀನು ಎದ್ದೇಳು ರಾವಣ, ಮನೆಗೆ ಹೋಗೋಣ ಎಂದು ಅವಳು ಅವನ ಕೈಯನ್ನ ಹಿಡಿದು ಎಬ್ಬಿಸಲು ಯತ್ನಿಸಿದಳು. ಆದರೆ ಅವಳಿಂದ 1 ಇಂಚು ಕೂಡ ಆ ಮಾಂಸದ ಬೆಟ್ಟವನ್ನ ಕದಲಿಸಲು ಸಾಧ್ಯವಾಗಲಿಲ್ಲ. ಇಲಿಮರಿಯಂತೆ ಕಾಣುವ ವೃಷಿಕಾಗೆ ಆನೆಯಂತಿರುವ ರಾವಣನನ್ನ ಎಷ್ಟೇ ಹೋರಾಡಿದರೂ ಕದಲಿಸಲು ಸಾಧ್ಯವಾಗಲಿಲ್ಲ. ಅವಳ ಈ ಕಷ್ಟವನ್ನ ಕಂಡು ರಾವಣನು ಜೋರಾಗಿ ನಗಲು ಪ್ರಾರಂಭಿಸಿದನು.
ದಿಢೀರನೆ ಅವನು ನಗುತ್ತಿರುವುದನ್ನು ಕಂಡು ಏನೂ ಅರ್ಥವಾಗದೆ ಮುಖ ನೋಡಿದಳು. ಈಗ ಯಾವುದಕ್ಕೆ ಹೀಗೆ ಲಾರಿಗೆ ಸಿಕ್ಕಬಿದ್ದ ಮೆಂಟಲ್ ಥರ ನಗ್ತಿದ್ದೀಯಾ ಎಂದು ಅವಳು ಕೋಪದಿಂದ ಕೇಳಿದಳು. ಏನೇ, ನಿನ್ನ ಸೈಜ್ ಎಲ್ಲಿದೆ, ನನ್ನ ಸೈಜ್ ಎಲ್ಲಿದೆ, ನೀನು ನನ್ನನ್ನು ಎತ್ತಿ ನಿಲ್ಲಿಸ್ತೀಯಾ ಎಂದು ಅವನು ಕೇಳಿದನು. ಅವನು ಹೇಳಿದ್ದನ್ನು ಕೇಳಿ ಮೂಗು ಸುರುಳಿಸಿ ಅವನನ್ನು ದಿಟ್ಟಿಸಿದಳು. ಇದಕ್ಕೇನೂ ಕಡಿಮೆ ಇಲ್ಲ. ನನ್ನ ಇಮೇಜ್ ಡ್ಯಾಮೇಜ್ ಮಾಡಬೇಕೆಂದರೆ ನೀನೇ ಅಲ್ವಾ? ಇನ್ಮೇಲೆ ನನ್ನ ಕೈಯಿಂದ ಆಗಲ್ಲ. ನಿನ್ನನ್ನು ಎತ್ತಲು ಹೋಗಿ ನನ್ನ ಎನರ್ಜಿಯ ಲಾಸ್ ಆಗುತ್ತಿದೆ. ಎದ್ದೇಳು ಮೊದಲು ಎಂದು ಅವಳು ಬಡಪಾಯಿ ಸ್ಥಿತಿಗೆ ಬಂದು ಬೇಡಿಕೊಂಡಳು. ಅವಳನ್ನು ನೋಡಿ ಒಂದು ವಿಕಟ ನಗುವಿನೊಂದಿಗೆ ಅಲ್ಲಿದ್ದ ಎದ್ದವನು ಅವಳನ್ನು ನೋಡುತ್ತಲೇ ಅಲ್ಲಿಂದ ಸರಿದನು. ಅವನ ನಡವಳಿಕೆ ಅರ್ಥವಾಗದೆ ನೋಡಿದಳು. ಎಲ್ಲಿಗೆ ಹೋಗ್ತಿದ್ದೀಯಾ ನೀನು? ಟೈಮ್ ಆಯ್ತು, ಬಾ ಮನೆಗೆ ಹೋಗೋಣ ಎಂದು ಅವಳು ಕೋಪದಿಂದ ಕಿರುಚಿದಳು. ಹಿಂತಿರುಗಿ ಅವಳನ್ನು ನೋಡಿ ಬಾಯಿಗೆ ಬೆರಳಿಟ್ಟು ಶಬ್ದ ಮಾಡಿದರೆ ಗಂಟಲು ಸೀಳಿ ಬಿಡ್ತೀನಿ ಎಂದನು ಗರ್ಜಿಸುತ್ತ. ಅದಕ್ಕೆ ಅವಳ ಬಾಯಿ ಗಮ್ ಹಾಕಿದಂತೆ ಅಂಟಿಕೊಂಡಿತು. ಕಣ್ಣುಗಳನ್ನು ಉರುಳಿಸಿ ಅವನನ್ನು ದಿಟ್ಟಿಸತೊಡಗಿದಳು. ಅವಳ ಮೌನವನ್ನು ಕಂಡು ಮತ್ತೆ ಸರಿದವನು ಮದ್ಯದ ಬಾಟಲಿಗಳನ್ನು ಜೋಡಿಸಿಟ್ಟಿದ್ದ ಟೇಬಲ್ ಪಕ್ಕದಲ್ಲಿದ್ದ ಚೇರ್ ಮೇಲೆ ಕುಳಿತನು. ಮತ್ತೆ ಅಲ್ಲಿದ್ದ ಒಂದು ಮದ್ಯದ ಬಾಟಲಿಯನ್ನು ತೆರೆದವನು ಅದನ್ನು ಬಾಯಿಗೆ ಸುರಿಯಲು ನೋಡತೊಡಗಿದನು. ಅದನ್ನು ಕಂಡು ತನ್ನ ಕಣ್ಣು ಗುಡ್ಡೆಗಳನ್ನು ಬಿಟ್ಟವಳು ಈಗಾಗಲೇ ಪ್ರಜ್ಞೆ ತಪ್ಪಿ ಬೀಳುವಷ್ಟರ ಮಟ್ಟಿಗೆ ಕುಡಿದು ಮತ್ತೆ ಮತ್ತೆ ಅದರ ಮೇಲೆಯೇ ಕುಳಿತಿದ್ದಾನಲ್ಲ, ಇವನಿಂದ ಇನ್ನೂ ಏನೇನು ಅನುಭವಿಸಬೇಕಾಗಿದೆಯೋ ಗೊತ್ತಿಲ್ಲ ಎಂದು ಮೇಲ್ಛಾವಣಿಯನ್ನು ನೋಡುತ್ತಾ ಮನಸ್ಸಿನಲ್ಲೇ ಅಂದುಕೊಂಡಳು. ವೇಗವಾಗಿ ಅವನ ಬಳಿ ಹೋಗಿ ಅವನ ಕೈಯಲ್ಲಿದ್ದ ಮದ್ಯದ ಬಾಟಲಿಯನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಳು. ಅವಳಿಂದ ಮದ್ಯದ ಬಾಟಲಿಯನ್ನು ರಕ್ಷಿಸಿಕೊಳ್ಳಲು ಯತ್ನಿಸಿದವನು ತಾನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡಳು. ರಾವಣ, ಸಾಕು, ನೀನು ಇನ್ಮೇಲೆ ಕುಡಿಯಲೇಬಾರದು. ಮೊದಲು ಬಾಟಲಿಯನ್ನು ನನ್ನ ಹತ್ತಿರ ಕೊಡು ಎಂದು ಅವಳು ಆ ಮದ್ಯದ ಬಾಟಲಿಯನ್ನು ಅವನ ಕೈಯಿಂದ ಕಿತ್ತುಕೊಳ್ಳಲು ಪ್ರಯತ್ನಿಸಿ ಅದನ್ನು ತನ್ನ ಕಡೆಗೆ ಎಳೆದಳು. ಖಂಡಿತ ಸಾಧ್ಯವಿಲ್ಲ, ಹೋಗೆ ಆಚೆ ಎಂದು ಅವಳ ಕೈಯಲ್ಲಿದ್ದದ್ದನ್ನು ಮತ್ತೆ ತನ್ನ ಕಡೆಗೆ ಎಳೆದನು ರಾವಣ. ಆಲ್ರೆಡಿ ಮಲಗಿ ಹೋಗುವಷ್ಟು ಕುಡ್ದಿದ್ದೀಯಾ, ಇನ್ಮೇಲೆ ನಿನಗೆ ಇದು ಯಾಕೆ ಬೇಕು ಎಂದು ಅವಳು ಮತ್ತೆ ತನ್ನ ಕಡೆಗೆ ಆ ಮದ್ಯದ ಬಾಟಲಿಯನ್ನು ಎಳೆದಳು. ನಾನು ಎಷ್ಟು ಬೇಕಾದರೂ ಕುಡಿತೀನಿ, ಅದನ್ನು ಕೇಳೋಕೆ ನೀನು ಯಾರೇ ಎಂದು ಮತ್ತೆ ಆ ಬಾಟಲಿಯನ್ನು ತನ್ನ ಕಡೆಗೆ ಎಳೆದನು ಅವನು. ಸಾಧ್ಯವೇ ಇಲ್ಲ, ನೀನು ಕುಡಿಯಲೇಬಾರದು ಎಂದು ಅವಳು ಮತ್ತೆ ತನ್ನ ಕಡೆಗೆ ಎಳೆಯಲು, ಸಾಧ್ಯವೇ ಇಲ್ಲ, ನಾನು ಕುಡಿತೀನಿ, ಹೋಗೆ ಎಂದು ಇಬ್ಬರು ಅದನ್ನೇ ಹೇಳುತ್ತಾ ಪರಸ್ಪರ ತಮ್ಮ ಕಡೆಗೆ ಮದ್ಯದ ಬಾಟಲಿಯನ್ನು ಎಳೆದಾಡುತ್ತಿದ್ದರು. ಇಬ್ಬರ ಮಧ್ಯೆ ಸಿಕ್ಕಿ ಆ ಬಾಟಲಿ ಪಡಬಾರದ ಪಾಡನ್ನ ಪಟ್ಟಿತು. ಒಂದು ಹಂತದ ಮೇಲೆ ತಾನು ಹಿಡಿದಿದ್ದ ಕೈಯನ್ನು ರಾವಣನು ಬಿಟ್ಟು ಬಿಟ್ಟನು. ಅವನು ಬಿಡುತ್ತಾನೆ ಎಂದು ಗೊತ್ತಿಲ್ಲದ ಮೃಷಿಕಾಳು ಕೆಳಗೆ ಬಿದ್ದು ಬಿಟ್ಟಳು. ಬಿದ್ದವಳು ಮದ್ಯದ ಬಾಟಲಿಯನ್ನು ಬಿಗಿಯಾಗಿ ಹಿಡಿದುಕೊಂಡೇ ಕೆಳಗೆ ಬಿದ್ದಿದ್ದರಿಂದ ಆ ಮದ್ಯವೆಲ್ಲವೂ ಪೂರ್ತಿಯಾಗಿ ಅವಳ ಮೇಲೆಯೇ ಚೆಲ್ಲಿ ಹೋಯಿತು. ಆ ವಾಸನೆಗೆ ಅವಳಿಗೆ ವಾಕರೆ ಬರುವಂತಾಗಿತ್ತು. ವೇಗವಾಗಿ ಎದ್ದು ನಿಂತವಳು ಅಲ್ಲಿದ್ದ ವಾಶ್ರೂಮ್ ಹುಡುಕುತ್ತಾ ವೇಗವಾಗಿ ಓಡತೊಡಗಿದಳು. ಅವಳು ಹೋಗುವುದನ್ನೇ ಜೋರಾಗಿ ನಗುತ್ತಾ ನೋಡಿದ ರಾವಣನು ಮತ್ತೆ ಇನ್ನೊಂದು ಬಾಟಲಿ ಮದ್ಯವನ್ನು ತೆಗೆದು ಬಾಯಿಗೆ ಸುರಿಯುತ್ತಾ, ಲೆಫ್ಟ್ ಸೈಡ್ನಲ್ಲಿ ಹೋದ್ರೆ ವಾಶ್ರೂಮ್ ಇದೆ ಎಂದನು ಕೂಗುತ್ತಾ. ಅವನನ್ನು ಮೂಗಿನ ತುದಿಯವರೆಗೂ ಕೆಂಪಾಗಿಸಿಕೊಂಡು ಹಿಂತಿರುಗಿ ದಿಟ್ಟಿಸಿದವಳು ಮತ್ತೆ ವಾಶ್ರೂಮ್ ಒಳಗೆ ಓಡಿ ವೇಗವಾಗಿ ತನ್ನ ಮೇಲೆ ನೀರನ್ನು ಸುರಿದುಕೊಂಡು ತೊಳೆಯತೊಡಗಿದಳು. ಎಷ್ಟು ಹೊತ್ತು ತೊಳೆದರೂ ಆ ವಾಸನೆ ಹೋಗದೇ ಇತ್ತು. ಹೊರಗೆ ಬಂದವಳು ಅವನ ಮುಂದೆ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಅವನನ್ನು ದಿಟ್ಟಿಸುತ್ತಾ ನೋಡ್ತಿದ್ದಳು. ಅವಳನ್ನು ಮೇಲಿಂದ ಕೆಳಗಿನವರೆಗೆ ಒಮ್ಮೆ ನೋಡಿದವನು, ನನ್ನನ್ನು ಹುಡುಕಿಕೊಂಡು ಬಂದಿದ್ದಕ್ಕೆ ನಿನಗೆ ಏನು ಸಿಗಬೇಕಿತ್ತೋ ಅದು ಭರ್ಜರಿಯಾಗೇ ಸಿಕ್ಕಿತು. ಈಗ ನೀನು ಹೊರಡ್ತೀಯಾ ಎಂದು ಅವನು ನಕಲಿ ಧ್ವನಿಯಲ್ಲಿ ಕೇಳಿದನು. ಅವಳು ಹಾಗೆಯೇ ಅವನನ್ನು ದಿಟ್ಟಿಸುತ್ತಾ ನಿಂತಿದ್ದಾಳೆ ಹೊರತು ಒಂದು ಹೆಜ್ಜೆಯೂ ಅಲ್ಲಿಂದ ಕದಲಲಿಲ್ಲ. ಅವಳು ಹೋಗದೆ ಇರುವುದನ್ನು ಕಂಡವನು ಅವಳನ್ನು ಮೇಲಿಂದ ಕೆಳಗೆ ಒಂದು ಅಳತೆ ತೆಗೆದುಕೊಳ್ಳುವ ನೋಟದಿಂದ ನೋಡುತ್ತಾ, ನೀನೇನು ಅಷ್ಟೊಂದು ಸುಂದರಿಯೇನಾ ನಾನು ನಿನ್ನನ್ನು ಪ್ರೀತಿಸುವುದಕ್ಕೆ ಎಂದು ಅವನು ಅಮಲಿನಲ್ಲಿ ತೊದಲುತ್ತಾ ಕೇಳಲು, ಅದನ್ನು ಕೇಳಿ ತನ್ನ ಕಣ್ಣುಗಳನ್ನು ಆಘಾತದಿಂದ ಅಗಲಿಸಿದಳು ಮೃಷಿಕಾ. ಆಫೀಸ್ ರೂಮ್ನಲ್ಲಿ ಕುಳಿತಿದ್ದ ಚೈತ್ರನ್ ತನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ ಬೆಳಗುತ್ತಿದ್ದ ಹುಡುಗಿಯ ಹೂವಿನಂತಹ ಮುಖವನ್ನೇ ನೋಡುತ್ತಿದ್ದನು.
ಕಣ್ಣುಗಳಲ್ಲಿ ಮಿತಿ ಇಲ್ಲದ ನೋವಿನೊಂದಿಗೆ ಕೆಲಸ ಮಾಡುವ ನೌಕರರೆಲ್ಲರೂ ಹೊರಟು ಹೋಗಿದ್ದರು. ಇವನೊಬ್ಬನೇ ರಾತ್ರಿಯ ಹೊತ್ತಿನಲ್ಲಿ ಮನಸ್ಸಿನಲ್ಲಿ ನೋವುಗಳನ್ನು ಬಚ್ಚಿಟ್ಟುಕೊಂಡು ಅಲ್ಲೇ ಕುಳಿತಿದ್ದನು. ನಾನು ನಿನ್ನನ್ನು ರಕ್ಷಿಸಲು ವಿಫಲನಾದೆ. ನಾನು ಜಾಗರೂಕನಾಗಿರಬೇಕಿತ್ತು, ಆದರೆ ನಿರ್ಲಕ್ಷ್ಯ ವಹಿಸಿಬಿಟ್ಟೆ. ಎಲ್ಲವೂ ನನ್ನದೇ ತಪ್ಪು ಅಮ್ಮೋ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಎಂದು ಸ್ಕ್ರೀನ್ನಲ್ಲಿ ನಗುತ್ತಾ ನಿಂತಿದ್ದ ಹುಡುಗಿಯ ಕಣ್ಣುಗಳನ್ನು ನೋಡುತ್ತಾ ಯಾರೂ ಇಲ್ಲದ ಜಾಗದಲ್ಲಿ ಒಬ್ಬನೇ ಕುಳಿತು ಮಾತನಾಡುತ್ತಿದ್ದನು ಚೈತ್ರನ್. ಮದ್ಯವನ್ನು ಕುಡಿಯುತ್ತಲೇ ಅವಳ ಹತ್ತಿರ ನಡೆದು ಬಂದವನು ಅವಳ ಗಲ್ಲವನ್ನ ತನ್ನ ಒಂದು ಕೈಯಿಂದ ಹಿಡಿದುಕೊಂಡನು. ಅವನ ಕಬ್ಬಿಣದಂತಹ ಕೈಯಿಂದ ಉಂಟಾದ ಬಿಗಿತಕ್ಕೆ ಅವಳ ಮುಖ ಸಣ್ಣದಾಯಿತು. ಅವನು ಅದನ್ನು ಕೊಂಚವೂ ಲೆಕ್ಕಿಸದೆ, ಏನೇ, ನೀನೇನ್ ಅಷ್ಟು ದೊಡ್ಡ ಜಗತ್ತಿನ ಸುಂದರಿಯೇನೆ? ಆ ನೀನು ಮತ್ತು ಆ ಹರ್ಷಿಕಾ ಇಬ್ಬರು ನೋಡಲು ಒಂದೇ ತರ ಇದ್ದೀರಾ ಅಂದರೆ ಅದಕ್ಕೋಸ್ಕರ ನಾನು ನಿನ್ನನ್ನ ಪ್ರೀತಿಸುತ್ತೇನೆ ಅಂತ ನಿನಗೆ ಭ್ರಮೆಯೇ ಎಂದು ಅವನು ಕಣ್ಣುಗಳನ್ನ ಉರುಳಿಸಿ ಕೋಪದಿಂದ ಕೇಳಿದನು. ಇವನು ಏನ್ ಮಾತನಾಡುತ್ತಿದ್ದಾನೆ? ಕುಡಿದೇ ಇದ್ದಾನಲ್ಲ, ಎಲ್ಲ ತಲೆಯಲ್ಲಿ ಏನಾದರೂ ಪೆಟ್ಟು ಗಿಟ್ಟು ಬಿದ್ದಿದೆಯೇನೋ, ಹುಚ್ಚನ ತರ ಮಾತನಾಡುತ್ತಿದ್ದಾನಲ್ಲ ಎಂದು ಏನು ಅರ್ಥವಾಗದೆ ಮನಸ್ಸಿನಲ್ಲೇ ಅವನನ್ನ ಬೈದುಕೊಳ್ಳುತ್ತಿದ್ದಳು ಮೃಷಿಕಾ. ಸುಮ್ಮನೆ ಇಲ್ಲ ಕಣೆ, 2 ವರ್ಷ ಅವಳನ್ನ ನಾನು ಪ್ರೀತಿಸಿದ್ದೇನೆ. ಆದ್ರೆ ಅವಳು ನನ್ನನ್ನ ಪ್ರೀತಿಸುವಂತೆ ನಟಿಸಿ ಕೊನೆಗೆ ನನಗೆ ನಂಬಿಕಾ ದ್ರೋಹ ಮಾಡಿ ಓಡಿ ಹೋದಳು. ಯಾವನ್ ಜೊತೆ ಓಡಿ ಹೋದಳೋ ಯಾರಿಗೆ ಗೊತ್ತು. ಆದ್ರೆ ಅವಳನ್ನ ಮಾತ್ರ ಸಂತೋಷವಾಗಿ ಬದುಕಲು ಬಿಡುವುದಿಲ್ಲ. ಈ ರಾವಣ ಶತ್ರುಗಳನ್ನ ಕೂಡ ಕ್ಷಮಿಸಿ ಬಿಡ್ತಾನೆ, ಆದ್ರೆ ದ್ರೋಹಿಗಳನ್ನ ಎಂದು ಅರ್ಧದಲ್ಲೇ ಮಾತು ನಿಲ್ಲಿಸಿದವನು ಕ್ಷಮಿಸುವುದಿಲ್ಲ ಎನ್ನುವ ರೀತಿಯಲ್ಲಿ ತಲೆಯನ್ನ ಮಾತ್ರ ಆಡಿಸಿದನು. ಅವನು ಹೇಳುತ್ತಿರುವುದು ವೃಷಿಕಾಗೆ ಏನು ಅರ್ಥವಾಗದಿದ್ದರೂ ಅವನು ಹರ್ಷಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು ಅವಳಿಗೆ ಕೋಪವನ್ನೇ ಉಂಟು ಮಾಡಿತು. ಆದರೂ ಅದನ್ನ ತನ್ನೊಳಗೆ ತಡೆದುಕೊಂಡಳು. ಇಲ್ಲಿ ನೋಡು, ಏನು ನಡೆಯಿತೋ ಏನು ಸಮಸ್ಯೆ ಅಂತ ಏನು ತಿಳಿಯದೆ ನಮ್ಮ ಇಷ್ಟ ಬಂದಂತೆ ಏನನ್ನು ಮಾತನಾಡಬಾರದು. ಹರ್ಷಿಯ ಪರಿಸ್ಥಿತಿ ಏನೆಂದು ನಮಗೆ ತಿಳಿಯದೆ ನಾವು ಅವಳನ್ನ ಬೈಯುವುದರಲ್ಲಿ ಒಂದು ಪ್ರಯೋಜನವೂ ಇಲ್ಲ. ನೀನೇ ಅವಳನ್ನ ನಿಜವಾಗಿ ಪ್ರೀತಿಸಿದೆ ಎಂದು ಹೇಳ್ತಿದ್ದೀಯಲ್ಲ, ನಿನ್ನ ಪ್ರೀತಿಯ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಇಲ್ಲ ಅವಳ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅವಳು ತಪ್ಪು ಮಾಡುವುದಿಲ್ಲ ಎಂದು ನೀನು ಅವಳನ್ನ ನಿಜವಾಗಿಯೂ ಪ್ರೀತಿಸಿದ್ದರೆ ಖಂಡಿತವಾಗಿಯೂ ನಂಬುತ್ತಿದ್ದೆ. ಹೀಗೆ ಅವಳ ಮೇಲೆ ಅಪನಂಬಿಕೆ ಪಡ್ತಿರ್ಲಿಲ್ಲ ಎಂದು ವೃಷಿಕ ಪ್ರತಿಯೊಂದು ಪದವನ್ನ ಒತ್ತಿ ಹೇಳಲು ಅದನ್ನ ಕೇಳಿದ ರಾವಣನಿಗೆ ಕೋಪ ಚುರ್ರನೆ ತಲೆಗೆ ಏರಿತು. ಅವಳ ಕೂದಲನ್ನ ಅವಳಿಗೆ ನೋವಾಗುವಂತೆ ಬಿಗಿಯಾಗಿ ಹಿಡಿದುಕೊಂಡನು. ಅದರಿಂದ ಅವಳಿಗೆ ನೋವುಂಟಾಗಿದ್ದರೂ ಅದನ್ನ ಕೊಂಚ ಹೊರಹಾಕದವಳು, ನಿಜ ಹೇಳಿದರೆ ನಿನಗೆ ಕೋಪ ಬಂದೇ ಬರುತ್ತದೆ. ಈ ಕೋಪವೇ ನಿನ್ನ ದೊಡ್ಡ ಸಮಸ್ಯೆ ಇರುವುದು. ಈ ಕೋಪದಿಂದ ಎಲ್ಲವನ್ನ ಸಾಧಿಸಿ ಬಿಡಬಹುದು ಎಂದು ನೀನು ಅಂದುಕೊಂಡಿದ್ದೀಯಾ ಎಂದು ಅವಳು ಹೇಳಿದಳು. ಅದನ್ನ ಕೇಳಿ ತಿರಸ್ಕಾರದಿಂದ ತುಟಿ ಮಡಚಿದವನು, ಹೌದೇನೆ, ಈ ಕೋಪವೇ ನನ್ನ ಗುರುತು. ನಾನು ಏನೇ ಬೇಕಾದರೂ ಮಾಡ್ತೀನಿ. ನಾನು ಅಂದುಕೊಂಡಿದ್ದನ್ನ ಮಾತ್ರವೇ ನಡೆಯುತ್ತದೆ. ನನ್ನನ್ನು ಮೀರಿ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ ಎಂದನು ಅಹಂಕಾರದಿಂದ. ಮತ್ತು ಅದೇ ಸಮಯದಲ್ಲಿ ದೃಢವಾಗಿ ರಾವಣನು ಹೇಳುವ ಆ ಶೈಲಿಯನ್ನ ಕಂಡು ಅವಳೇನೋ ಮರುಳಾಗಿ ಹೋಗಿ ಹಾಗೆಯೇ ಅವನನ್ನ ನೋಡುತ್ತಾ ನಿಂತಿದ್ದಳು. ಏನ್ ಮೇಡಮ್, ನನ್ನನ್ನು ನೋಡಿದ್ದು ಮುಗಿಯಿತೆ ಎಂದನು. ಅವಳ ಕೂದಲನ್ನ ಬಿಟ್ಟು ಕೈಗಳನ್ನ ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ರಾವಣ ಅವಳನ್ನ ತೀಕ್ಷ್ಣವಾಗಿ ನೋಡುತ್ತ. ಅದಕ್ಕೆ ತಟ್ಟನೆ ಎಚ್ಚರಗೊಂಡವಳು, ಅಯ್ಯಯ್ಯೋ, ಸಿಕ್ಕಿ ಬಿದ್ದು ಬಿಟ್ನಲ್ಲ, ಗತ್ತು ಬಿಡ್ಬೇಡ ವೃಷಿ, ಇಲ್ಲದಿದ್ದರೆ ಈ ರಾಕ್ಷಸ ನಿನ್ನನ್ನ ಆಡಿಸಿ ಬಿಡ್ತಾನೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು. ಅವನನ್ನ ನೋಡಿ ನಕಲಿ ನಗುವಿನೊಂದಿಗೆ, ಹೌದು, ನನ್ಗೆ ನಿನ್ನನ್ನ ನೋಡ್ಬೇಕು ಅಂತ ಹಣೆ ಬರಹ ನೋಡು. ನನ್ನ ಟೇಸ್ಟ್ ಅಷ್ಟೊಂದು ಮಟ್ಟವಾದ್ದನೇನಲ್ಲ ಬಿಡು. ಅದು ನಿನ್ನನ್ನು ನೋಡುವಷ್ಟರ ಮಟ್ಟಿಗಂತೂ ಇಲ್ಲವೇ ಇಲ್ಲ ಎಂದು ಅವಳು ತನ್ನ ಗತ್ತನ್ನ ಬಿಡದೆ ಹೇಳಲು ರಾವಣನು ಅವಳ ತುಟಿಯನ್ನ ತನ್ನ 2 ಬೆರಳುಗಳಿಂದ ಹಿಡಿದು ಒತ್ತಿದನು. ಅವಳು ಅವನ ಬೆರಳಿನ ಒತ್ತಡದಿಂದ ಮತ್ತು ಅದರಿಂದ ಉಂಟಾದ ನೋವಿನಿಂದ ಅವಳ ಮುಖ ಕೆಂಪಗಾಯಿತು. ಏನೇ, ನನ್ನ ಮುಂದೆ ನಿಂತು ಮಾತನಾಡಲು ಎಲ್ಲರೂ ಎದರಿ ಸಾಯ್ತಾರೆ. ನಿನಗೆ ಎಷ್ಟು ಧೈರ್ಯವಿದ್ರೆ ನೀನು ನನ್ನನ್ನೇ ಎದುರಿಸಿ ಮಾತನಾಡ್ತೀಯಾ? ಈ ರಾವಣ ಶಾಂತವಾದವನು ಎಂದು ನೀನು ಅಂದುಕೊಂಡರೆ ಅದು ನಿನ್ನ ಮೂರ್ಖತನ. ನನ್ನ ಕೋಪದ ತೀವ್ರತೆ ಎಷ್ಟಿದೆ ಎಂದು ನೀನು ತಿಳಿದುಕೊಂಡರೆ
ನನ್ನ ಜೊತೆ ಹೀಗೆ ಸರಿ ಸಮಾನವಾಗಿ ನಿಂತು ಮಾತನಾಡಲ್ಲ. ನಾನು ಯಾವಾಗಲೂ ಒಂದೇ ತರ ಇರಲ್ಲ. ನನ್ನ ಒಂದು ಪೆಟ್ಟಿಗೆ ನೀನು ತಡೆದುಕೊಳ್ಳಲ್ಲ. ಅಂಡರ್‌ಸ್ಟ್ಯಾಂಡ್? ಎಂದು ರಾವಣ ಕೋಪದಿಂದ ಗರ್ಜಿಸಿದನು. ಹಾಗೆಯೂ ಅವನು ಅವಳ ತುಟಿಯನ್ನ ಬಿಡದೆಯೇ ಅವಳ ತುಟಿಯನ್ನ ತನ್ನ ಬೆರಳುಗಳಿಂದ ಹಿಡಿದು ಆಡಿಸುತ್ತಾ ಮಾತನಾಡುತ್ತಿದ್ದನು. ಅವಳು ಏನು ಮಾತನಾಡದೆ ಮೌನವಾಗಿರಲು, ಮಗಳೇ, ಏನಾದರೂ ಬಾಯಿ ತೆರೆದು ಸಾಯೆ ಎಂದು ಅವನು ಕೋಪದಿಂದ ಕೂಗಲು, ಅವಳು ಕಣ್ಣುಗಳಿಂದಲೇ ತನ್ನ ತುಟಿಯನ್ನ ಹಿಡಿದಿರುವ ಅವನ ಕೈಯನ್ನ ತೋರಿಸಿದಳು. ಅದನ್ನ ಕಂಡವನು ಅವಳ ತುಟಿಯಿಂದ ವೇಗವಾಗಿ ತನ್ನ ಕೈಯನ್ನ ಹಿಂತೆಗೆದುಕೊಳ್ಳಲು, ಅವನು ಒತ್ತಿದ ಒತ್ತಡದಿಂದ ಉಂಟಾದ ನೋವಿನಲ್ಲಿ ತನ್ನ ತುಟಿಯನ್ನ ಸರಸರನೆ ಉಜ್ಜಿಕೊಂಡವಳು. ರಾಕ್ಷಸ! ಅಮ್ಮ, ನೋವಾಗ್ತಿದೆ. ಇದೇನು ತುಟಿಯೋ ಅಥವಾ ಬೇರೆ ಏನಾದರೂ ಅಂದುಕೊಂಡಿದ್ದೀಯಾ? ಸರಿಯಾದ ರಾಕ್ಷಸ ನೀನು ಎಂದು ಅವಳು ಕೋಪದಿಂದ ಕೂಗಲು, ನಾನು ರಾಕ್ಷಸನ? ನೀನೇನ್ ರಾಕ್ಷಸಿ? ನನ್ನ ಪ್ರಾಣ ತೆಗೆಯಲು ಬಂದಿರುವ ರಾಕ್ಷಸಿ ಎಂದು ತಾನು ಪ್ರತಿಯಾಗಿ ಕೂಗಿದನು ಅವನು. ಅದನ್ನ ಕೇಳಿ ಅವಳು ಸೊಂಟದ ಮೇಲೆ ಕೈ ಇಟ್ಕೊಂಡು ಮೆಲ್ಲಿಸಿರು ಕೆಳ್ಳಿಸಿರು ಬಿಡುತ್ತಾ ಅವನನ್ನ ದಿಟ್ಟಿಸಿದಳು. ಸರಿ, ನನ್ನನ್ನು ಸೈಟ್ ಹೊಡೆದಿದ್ದು ನೋಡಿದ್ದು ಸಾಕು. ಮೊದಲು ಇಲ್ಲಿಂದ ಹೊರಡು. ನನಗೆ ನಿನ್ನ ಮುಖ ನೋಡಿದರೇನೆ ಇರಿಟೇಟ್ ಆಗ್ತಿದೆ. ಮೊದಲು ಇಲ್ಲಿಂದ ಹೋಗೆ ಎಂದು ರಾವಣ ಕೋಪದಿಂದ ಕೂಗಿದನು. ಏನೇ ಆಗಿದ್ದರೂ ಮನೆಗೆ ಹೋಗಿ ಮಾತನಾಡಿಕೊಳ್ಳೋಣ ರಾವಣ. ಮೊದಲು ಹೊರಡು ಪ್ಲೀಸ್ ಎಂದು ಕೊನೆಗೆ ಅವಳೇ ಇಳಿದು ಬಂದು ಬೇಡಿಕೊಳ್ಳಲು ಶುರು ಮಾಡಿದಳು. ಅವಳ ಪ್ಲೀಸ್ ಎಂಬ ಪದಕ್ಕೆ ಅವಳನ್ನ ನಕಲಿಯಾಗಿ ನೋಡಿದವನು, ಇದನ್ನೇ ನಾನು ನಿನ್ನಿಂದ ನಿರೀಕ್ಷಿಸುತ್ತಿದ್ದೆ. ನನ್ನ ಹತ್ತಿರ ಹೀಗೆ ಧ್ವನಿ ಎತ್ತಿ ಮಾತನಾಡುವುದು, ಅಧಿಪತ್ಯ ನಡೆಸುವುದು ಎಲ್ಲ ಇಟ್ಕೊಂಡ್ರೆ ಮುಖ ಮೂತಿಯನ್ನೆಲ್ಲ ಕಿತ್ತು ಹಾಕ್ಬಿಡ್ತೀನಿ. ನನಗೆ ಶರಣಾಗಿ ಹೋದ್ರೆ ನೀನು ಏನ್ ಕೇಳಿದರೂ ಅದು ನನ್ನಿಂದ ಸಿಗುತ್ತದೆ. ಇದೇ ನನ್ನನ್ನು ಆಳಬೇಕು ಅನ್ಕೊಂಡ್ರೆ ನಿನ್ನನ್ನ ಹೂತು ಹಾಕಿ ಬಿಡ್ತೀನಿ ಎಂದನು ಬೆರಳು ತೋರಿಸಿ ರಾವಣ ಕೋಪದಿಂದ. ಅವನು ಹೇಳಿದ್ದನ್ನ ಕೇಳಿ ತುಟಿ ಸುರುಳಿಸಿಕೊಂಡವಳು, ಸಾಕು ಸಾಕು, ಹೊರಡು. ನಿನ್ನ ಜೊತೆ ಜಗಳವಾಡಿ ನನಗೆ ಸುಸ್ತಾಗಿ ಹೋಗಿದೆ. ನಾನು ಇನ್ನೂ ಊಟ ಕೂಡ ಮಾಡಿಲ್ಲ ಎಂದು ಅವಳು ಹೇಳಿದಳು. ನೀನು ಊಟ ಮಾಡದಿದ್ದರೆ ಅದಕ್ಕೆ ನಾನೇನ್ ಮಾಡೋಕ್ ಸಾಧ್ಯ? ಊಟ ಮಾಡದೆ ಸಾಯ್ಬೇಕು ಅಂತ ನೀನು ತೀರ್ಮಾನಿಸಿದರೆ ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದವನು ತೂರಾಡುತ್ತಾ ಮನೆಯಿಂದ ಹೊರಗೆ ಹೋದನು. ಅವನ ಹಿಂದೆ ವೇಗವಾಗಿ ಹೋದವಳು ಕಾರ್ ಬಾಗಿಲನ್ನ ತೆರೆದು ಬಿಟ್ಟಳು. ಅವಳನ್ನ ನೋಡುತ್ತಲೇ ಕಾರಿನಲ್ಲಿ ಏರಿ ಕುಳಿತು ಸೀಟಿನಲ್ಲಿ ತಲೆ ಒರಗಿಸಿ ಬಿಟ್ಟನು. ತಕ್ಷಣವೇ ವೇಗವಾಗಿ ಕಾರಿನ ಇನ್ನೊಂದು ಬದಿಗೆ ಹೋದವಳು ಡ್ರೈವರ್ ಸೀಟಿನಲ್ಲಿ ಕುಳಿತು ಕಾರನ್ನ ಸ್ಟಾರ್ಟ್ ಮಾಡಲು ಅವಳ ಕಡೆ ತಲೆ ತಿರುಗಿಸಿದವನು, ನಿನಗೆ ಕಾರ್ ಓಡಿಸಲು ಗೊತ್ತಾ ಎಂದನು ಉಪ್ಪು ಏರಿಸಿ. ಇದನ್ನು ಕೂಡ ತಿಳಿದುಕೊಳ್ಳದಿದ್ದರೆ ನಿನಗೆ ಹೆಂಡತಿಯಾಗಿ ಕೆಲಸ ಮಾಡಲು ಆಗಲ್ವಲ್ಲ ಎಂದು ಅವಳು ನಕಲಿಯಾಗಿ ಹೇಳಲು, ರಾವಣ ಅವಳನ್ನ ಕಣ್ಣುಗಳನ್ನ ಉರುಳಿಸಿ ದಿಟ್ಟಿಸಿದನು. ಅಯ್ಯೋ, ಮತ್ತೆ ಹ್ಯಾಂಗ್ರಿ ಮೂಡ್ಗೆ ಹೋಗ್ಬಿಟ್ನಲ್ಲ. ಋಷಿ, ನಿನಗೆ ಬಾಯಲ್ಲೇ ಶನಿ ಇದೆ ಕಣೆ ಎಂದು ತನ್ನನ್ನು ತಾನೇ ಬೈದುಕೊಳ್ಳುತ್ತಾ ಕಾರನ್ನ ತೆಗೆದುಕೊಂಡು ತಮ್ಮಮ್ಮನ ಕಡೆಗೆ ವೇಗವಾಗಿ ಹೊರಟಳು. ತನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ ಬೆಳಗುತ್ತಿದ್ದ ಹುಡುಗಿಯ ಫೋಟೋವನ್ನ ನೋಡಿ ಒಬ್ಬನೇ ಮಾತನಾಡುತ್ತಿದ್ದವನಿಗೆ ಆ ಸಮಯದಲ್ಲಿ ಮೊಬೈಲ್ನಲ್ಲಿ ಒಂದು ಕರೆ ಬಂದಿತು. ಆ ಸ್ಕ್ರೀನ್ನಲ್ಲಿ ಬೆಳಗುತ್ತಿದ್ದ ಆ ನಂಬರ್ ನೋಡಿದ ತಕ್ಷಣವೇ ಚೈತ್ರನ್ ಮುಖ ತಾನಾಗಿಯೇ ಬದಲಾಯಿತು. ಕೆಲವು ರಿಂಗ್ಗಳು ಹೋದ ನಂತರ ಫೋನ್ ರಿಸೀವ್ ಮಾಡಿ ಅವನು ಕಿವಿಗೆ ಇಟ್ಟುಕೊಂಡನು. ಕಾಲ್ ಮಾಡಿದ ತಕ್ಷಣ ತೆಗೆದುಕೊಳ್ಳಬೇಕು ಅಂತ ನಿನಗೆ ಗೊತ್ತಾಗಲ್ವಾ? ಎಷ್ಟು ಹೊತ್ತು ವೇಟ್ ಮಾಡೋದು ಎಂದು ಆ ಕಡೆಯಿಂದ ಕೋಪದಿಂದ ಕೂಗಿದರು ಚೈತ್ರನ್ ತಂದೆ ಆದಿಕೇಶವನ್. ಅವರ ಪ್ರಶ್ನೆಗೆ ಉತ್ತರಿಸದೆ ಚೈತ್ರನ್ ಮೌನವಾಗಿರಲು, ನಿನ್ನಿಂದ ಉತ್ತರ ಬರುತ್ತದೆ ಅಂತ ಅಂದುಕೊಂಡೆ. ಮಾತನಾಡುತ್ತಿದ್ದೀನಲ್ಲ, ನನ್ನನ್ನು ನಾನೇ ಚಪ್ಪಲಿಯಿಂದ ಹೊಡೆದುಕೊಳ್ಬೇಕು ಎಂದು ಮತ್ತೆ ಕೋಪದಿಂದ ಕೂಗಿದರು ಅವರು. ಹಾಗೆಯೂ ಚೈತ್ರನ್ ಬಾಯಿ ಬಿಡದೆ ಇರಲು, ಇನ್ನು ಎಷ್ಟು ದಿನ ಹೀಗೆಯೇ ಇರಲಿದ್ದೀಯ ಚೈತ್ರ? ನನ್ನ ಮೇಲಿರುವ ಕೋಪ ನಿನಗೆ ಕಡಿಮೆಯಾಗುವುದೇ ಇಲ್ವಾ? ನಾನ್ ಮಾಡಿದ ತಪ್ಪು ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೋಸ್ಕರ ಇನ್ನು ಎಷ್ಟು ದಿನ ನನ್ನನ್ನ ದೂರ ಇಡಲಿದ್ದೀಯಾ? ನಿನಗೆ ಅಂತ ಒಂದು ತಂಗಿ ಇದ್ದಾಳೆ. ಆ ನೆನಪು ನಿನಗೆ ಇದೆಯೋ ಇಲ್ಲವೋ ಎಂದು ಅವರು ವೇದನೆ ತುಂಬಿದ ಧ್ವನಿಯಲ್ಲಿ ಹೇಳಲು, ಅವರು ಹೇಳಿದ ತಂಗಿ ಎಂಬ ಪದಕ್ಕೆ ರೊಚ್ಚಿಗೆದ್ದು ನಿಂತವನು, ನನಗೆ ತಂಗಿ ಅಂತ ಯಾರೂ ಇಲ್ಲ. ನಾನೊಬ್ಬ ಅನಾಥ. ನನಗೆ ನನ್ನ ಅಮ್ಮ ತೀರಿ ಹೋಗಿದ್ದಾರೆ. ತಂದೆ ಎನ್ನುವವನು ಇದ್ದು ಇಲ್ಲದ ಒಬ್ಬ ವ್ಯಕ್ತಿ. ಹಾಗಿರುವಾಗ ನನಗೆ ತಂಗಿ ಅಂತ ಯಾರೂ ಇರಲು ಸಾಧ್ಯವೇ ಇಲ್ಲ
ಎಂದು ಕೋಪದಿಂದ ಕೂಗಿದನು ಚೈತ್ರನ್, ಗಂಟಲು ಅರಿಯುವ ಧ್ವನಿಯಲ್ಲಿ. ಅವನು ಮಾತನಾಡಿದ ಪದಗಳಿಂದ ಇನ್ನಷ್ಟು ಕುಸಿದು ಹೋದ ಆದಿಕೇಶವನ್ ಚೈತ್ರ ಎಂದು ಒಡೆದು ಹೋದ ಧ್ವನಿಯಲ್ಲಿ ಅವನ ಹೆಸರನ್ನ ಉಚ್ಚರಿಸಿದನು. ಛೀ, ಸಾಕು, ನಿಲ್ಲಿಸು. ನನ್ನ ಹೆಸರು ಹೇಳುವ ಅರ್ಹತೆ ಕೂಡ ನಿಮಗಿಲ್ಲ. ಆ ಅರ್ಹತೆಯನ್ನ ನೀವು ಯಾವಾಗಲೂ ಕಳೆದುಕೊಂಡಿದ್ದೀರಾ. ನಿಮ್ಮ ಮುಖವನ್ನೇ ನೋಡಲು ಇಷ್ಟವಿಲ್ಲದೆ ತಾನೇ ನೀವು ಕರೆದಾಗ ನಾನು US ಗೆ ಬಾರದೆ ಇಲ್ಲೇ ಇರುವುದು. ಸುಮ್ಮನೆ ಯಾಕೆ ಫೋನ್ ಮಾಡಿ ಪ್ರಾಣ ತಿನ್ನುತ್ತೀರಾ? ಮೊದಲು ನೀವು ಫೋನ್ ಇಡಿ. ನಿಮ್ಮ ಧ್ವನಿ ಕೇಳಲು ಕೂಡ ನನಗೆ ಅಸಹ್ಯವಾಗುತ್ತಿದೆ ಎಂದು ಕೋಪದಿಂದ ಕೂಗಿದವನು ತಕ್ಷಣವೇ ಮೊಬೈಲ್ ಕರೆ ಕಟ್ ಮಾಡಿಬಿಟ್ಟನು. ಆದಿಕೇಶವನ್ ತನ್ನ ಮಗನ ಮಾತುಗಳಿಂದ ಸಂಪೂರ್ಣವಾಗಿ ಹೊಡೆದು ಹೋದರೂ ಅವರ ಎದುರು ಕುಳಿತಿದ್ದ ಅವರ ಪತ್ನಿ ಊರ್ಮಿಳಾ ಏನ್ರಿ ಎಂದು ಅವರ ಹೆಗಲನ್ನ ಮುಟ್ಟಿದಳು. ಅವರನ್ನು ಕಳವಳ ತುಂಬಿದ ಮುಖದೊಂದಿಗೆ ನೋಡಿದರು ಆದಿಕೇಶವನ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.